ವಿಧಾನಸಭೆ ಎಲೆಕ್ಷನ್ಗೆ ನಾನು ಅಭಿ ಸ್ಪರ್ಧೆ ಪಕ್ಕಾ ಅಂತೇಳಿ ಸುಮಲತಾ ಅವರು ಹೇಳಿದ್ದಾರೆ. ಅಂದರೆ ಅವರ ಪುತ್ರ ಅಭಿಷೇಕ್ ಮದ್ದೂರು ಮುಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನ ಸ್ಪರ್ಧೆ ಖಚಿತ ಅಂತೇಳಿ ಸುಮಲತಾ ಮೇಡಮ್ ಹೇಳಿರೋದು. ಅದು ಯಾವ ಕ್ಷೇತ್ರ ಅನ್ನೋದು ಬಿಜೆಪಿಗೆ ಬಿಟ್ಟಿರುವಂಥ ವಿಚಾರ. ಅದೇ ರೀತಿಯಾಗಿ ಮದ್ದೂರು ಕ್ಷೇತ್ರ ನನ್ನ ಪ್ರಥಮ ಆಯ್ಕೆ ಆಗಿರುತ್ತೆ. ನಾನು ಅಥವಾ ಪುತ್ರ ಅಭಿಷೇಕ್ ಪೈಕಿ ಯಾರೇ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಅದು ಮದ್ದೂರಿನಿಂದಲೇ ಅಂತೇಳಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈ ಹಿಂದೆ ಅವರು ಬಿಜೆಪಿಗೆ ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ರು, ಆದರೆ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲ. ಈಗ ಮಾಜಿ ಸಂಸದೆ ಆಗಿರುವಂಥ ಸುಮಲತಾ ಅವರು ಯಾವ ಪಕ್ಷ ಅಂತ ಬಂದಾಗ ಅವರು ಪಕ್ಷೇತರ, ಬಿಜೆಪಿಗೆ ಬಾಹ್ಯ ಬೆಂಬಲ ಇದೆ, ಆದರೆ ಬಿಜೆಪಿ ಅಲ್ಲ ಅವರು. ಹಾಗಾಗಿ ಬಿಜೆಪಿಯವರಿಗೆ ಬಾಹ್ಯ ಬೆಂಬಲ ಇರೋದ್ರಿಂದ ಬಿಜೆಪಿಯವರು ಈಗ ಮದ್ದೂರನ್ನು ಅವರಿಗೆ ಮುಂದಿನ 2028ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಟ್ಕೊಡ್ತಾರೆ ಆ ಕ್ಷೇತ್ರವನ್ನು ಸ್ಪರ್ಧೆ ಮಾಡೋದಕ್ಕೆ. ನಾನಾದರೂ ಸರಿ, ನನ್ನ ಪುತ್ರ ಅಭಿ ಆದರೂ ಸರಿ, ಅದೇ ಕ್ಷೇತ್ರದಿಂದ ನಾವು ಸ್ಪರ್ಧೆ ಮಾಡಬೇಕು ಅನ್ನೋದು ಪ್ರಥಮ ಆಯ್ಕೆ. ಬೇರೆ ಯಾವುದಾದ್ರೂ ಕ್ಷೇತ್ರ ಕೊಟ್ಟರು ಓಕೆ ಅಂತ ಹೇಳಿದ್ದಾರೆ. ನೋಡೋಣ, ಅದು ಮುಂದಾಗುವಂಥದ್ದು 2028ರಲ್ಲಿ ಏನಾಗುತ್ತೋ ನೋಡೋಣ.